ಇತ್ತೀಚಿನ ದಿನಗಳಲ್ಲಿ ಜನ್ಮದಿನ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ದುಂದುವೆಚ್ಚ ಮಾಡದೆ ಸಮಾಜಕ್ಕೆ ಯಾವುದಾದರೊಂದು ಉತ್ತಮ ಸಂದೇಶವನ್ನ ನೀಡಬೇಕೆಂಬ ಉದ್ದೇಶದಿಂದ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮತ್ತು ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಇವರ ಸುಪುತ್ರಿ ರೇವತಿ ಪ್ರಿಯಾ ಜನ್ಮದಿನದ ಅಂಗವಾಗಿ ಯಾವುದೇ ಆಡಂಬರದ ದುಂದುವೆಚ್ಚ ನಡೆಸದೆ 110 ಮಂದಿಯಿಂದ ಸ್ವಯಂ ಪ್ರೇರಿತರಾಗಿ ನೇತ್ರದಾನ ಶಿಬಿರ ಮಾಡುತ್ತಿರುವುದು ನಿಜಕ್ಕೂ ಸಮಾಜಮುಖಿಯಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಎಂಆರ್ವಿ ಗೆಳೆಯರ ಬಳಗ ಮತ್ತು ಬೇಲೂರು ಲಯನ್ಸ್ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯ ತಾನು ಸತ್ತ ಮೇಲೂ ಬದುಕಲು ಹಲವು ಮಾರ್ಗಗಳಲ್ಲಿ ನೇತ್ರದಾನ ಮುಖ್ಯವಾಗಿದೆ. ಮರಣ ನಂತರದ ಬಳಿಕ ನೀಡಿದ ನಿಮ್ಮ ಕಣ್ಣುಗಳು ಅಪಘಾತದಿಂದ ದೃಷ್ಟಿ ಕಳೆದುಕೊಂಡ ಜನರಿಗೆ ಉಪಯೋಗವಾಗುವ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸಬೇಕಿದೆ. ಆದ್ದರಿಂದ ನಾವೆಲ್ಲ ಸಹ ಸ್ವಯಂ ಪ್ರೇರಿತರಾಗಿ ಇಂದು ನೇತ್ರದಾನ ಮಾಡುತ್ತಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೇಲೂರು ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ, ನೇತ್ರದಾನ ಪವಿತ್ರವಾದ ದಾನವಾಗಿದೆ. ಮರಣದ ಬಳಿಕ ನೀಡುವ ಕಣ್ಣುಗಳು ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡಲಿವೆ. ಇಂತಹ ಸ್ವಾರ್ಥಿಕತೆಯಲ್ಲಿ ತಾವುಗಳು ಕೂಡ ಭಾಗಿಯಾಗಬೇಕಾಗಿದೆ. ಆದ್ದರಿಂದ ಎಲ್ಲರೂ ಇಂತಹ ಮಹತ್ವದ ಹೆಜ್ಜೆಗಳನ್ನು ಇಡುವಲ್ಲಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕಿದೆ ಎಂದರು. ಸಮಾಜ ಸೇವಕಿ ರೇವತಿ ಪ್ರಿಯಾ ಕಾರ್ತಿಕ್ ಮಾತನಾಡಿ, ಪ್ರತಿ ವರ್ಷವೂ ಸಹ ನಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಕಳೆದ ವರ್ಷ 160ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡುವ ಮೂಲಕ ಆಚರಿಸಿದೆವು. ನೇತ್ರದಾನದ ಮಹತ್ವ ಸಾರಿದಂತಹ ನಮ್ಮೆಲ್ಲರ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆಯ ಹಿನ್ನೆಲೆಯಲ್ಲಿ ನಾನು ನನ್ನ ಕುಟುಂಬದವರು ಸೇರಿದಂತೆ ಇಂದು ಸ್ವಯಂ ಪ್ರೇರಿತರಾಗಿ ನೇತ್ರದಾನ ಮಾಡಿದ್ದೇವೆ. ನಾವು ಬದುಕಿದ್ದಾಗ ಏನು ಸಾಧನೆ ಮಾಡಿದ್ದೇವೆ ಎಂಬುದರ ಬದಲು ನಮ್ಮ ನಂತರ ನಮ್ಮ ಕಣ್ಣುಗಳು ಇತರರಿಗೆ ಬೆಳಕಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಆದ್ದರಿಂದ ದಯಮಾಡಿ ಯಾರೂ ಸಹ ತಮ್ಮ ಮರಣದ ನಂತರ ಕಣ್ಣುಗಳನ್ನು ಮಣ್ಣು ಪಾಲು ಮಾಡದೆ ಇತರರಿಗೆ ದೀಪವಾಗಲು ದೃಷ್ಟಿ ನೀಡಲು ಮುಂದಾಗುವಂತೆ ಮನವಿ ಮಾಡಿದರು. ಅದರಲ್ಲಿ ನಂದು ಮೊದಲನೇದು ನೇತ್ರದಾನ ಮಾಡಬೇಕು ಅಂತ ಹೇಳಿ ನಾನು ನನ್ನ ಹೆಸರನ್ನು ಬರೆಸಿದ್ದೀನಿ. ಇದಕ್ಕೆ ಸ್ಫೂರ್ತಿಯಾಗಿ ನಮ್ಮ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಪುತ್ರರಾದಂತಹ ಪುನೀತ್ ರಾಜ್ಕುಮಾರ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಆದರ್ಶ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೇತ್ರದಾನ ಮಾಡುವುದು ಮಹಾದಾನ. ದಾನಕ್ಕಿಂತ ಅನ್ನದಾನಕ್ಕಿಂತಲೂ ನೇತ್ರದಾನ ಮುಖ್ಯ. ಯಾಕೆಂದ್ರೆ ನಾವು ತೀರೋದ ನಂತರ ನಮ್ಮ ನೇತ್ರದಾನ ತೆಗೆದುಕೊಂಡು ಬೇರೆಯವರಿಗೆ ಅಳವಡಿಸ್ತಾರೆ. ಆ ಅಳವಡಿಸಿದ್ದು ಯಾರಿಗೂ ಸಹ ಗೊತ್ತಾಗಿಲ್ಲ. ಇವತ್ತರೆಗೂ ಯಾರ ಕಣ್ಣನ್ನ ಯಾರಿಗೆ ಹಾಕಿದ್ದಾರೆ ಅಂತ ಸಹ ಗೊತ್ತಾಗಲ್ಲ. ಅಂತ ಒಂದು ವಿಶೇಷವಾದ ದಾನ ಇದು. ತಾವೆಲ್ಲರೂ ಸೇರಿ ನೇತ್ರದಾನ ಮಾಡಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ. ನಮ್ಮ ನಾಯಕರು ಇನ್ನೊಬ್ಬರು ಆದಂತ ವಿತೌಟ್ ವಿಷನ್ ಇಸ್ ಎ ಗ್ರಿಮ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತಾರೆ. ಪ್ರತಿ ವರ್ಷ ಏನಾದರೂ ಡಿಫ್ರೆಂಟಾಗಿ ಚಾರಿಟಿ ಇವೆಂಟ್ಸ್ ನಮ್ಮಪ್ಪ ನನ್ನ ಬರ್ತ್ಡೇಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಈ ವರ್ಷ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನನ್ನ ಪ್ರೀತಿಯ ಮಾಮ HD ರವಿಯವರು ತೀರ್ಕೊಳ್ಳೋ ಸಮಯದಲ್ಲಿ ನೇತ್ರದಾನ ಮಾಡಿದರು. ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಇವತ್ತು ಏನಿದು ನೇತ್ರದಾನದ ನೋಂದಣಿ ಶಿಬಿರ ಅಂತ ಇವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಇರೋವಂಥ ಜನಗಳಿಗೆ ನಾವು ಕೊಡೋ ಕಣ್ಣಿಂದ ವಿಷನ್ ರಿಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ಒಬ್ಬ ವ್ಯಕ್ತಿ ನೇತ್ರದಾನ ಮಾಡೋದ್ರಿಂದ ಕನಿಷ್ಠ ಇಬ್ಬರಿಗೆ ನಾವು ಬೆಳಕಾಗ್ಬೋದು. ಅವರ ಲೈಫ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರೋದ್ರಿಂದ ಬನ್ನಿ ನೇತ್ರದಾನ ಮಾಡಿ, ನೇತ್ರದಾನ ಮಹಾದಾನ ಅಂದರೆ ಬರೋದು ಕಮ್ಮಿ. ನೀವು ಸತ್ತ ಮೇಲೂ ವಾಟ್ಸಪ್ ನೋಡಿ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತು ಇಷ್ಟೊಂದು ಜನ ಪ್ರೀತಿಯಿಂದ ಇಲ್ಲಿ ಬಂದು ನನ್ನ ಬರ್ತ್ಡೇ ಪ್ರಯುಕ್ತ ಈ ಥರ ಒಂದು ಶಿಬಿರಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ಆ್ಯಕ್ಚುಲಿ ತುಂಬ ಸೋಷಿಯಲ್ ಕಾಸಸ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಇಯರ್ ಮೈಸೂರಲ್ಲಿ ಅವ್ರ ಬರ್ತ್ಡೇ ಟೈಮಲ್ಲಿ 500+ ಜನಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸಿದ್ರು. ಸೊ ಈ ವರ್ಷ ನಾನು ಹುಟ್ಟೂರಾಗಿದ್ದರಿಂದ ನಂಗೆ ಇಲ್ಲಿ ಮಾಡಬೇಕು ಅಂತ ಇಷ್ಟ ಇದ್ದಿದ್ದರಿಂದ ಇಲ್ಲಿ ಬಂದು ಮಾಡಿದೆ. ನೇತ್ರದಾನ ಬೇರೆ ಎಲ್ಲ ದಾನಗಳೇನಿದೆ, ರಕ್ತದಾನ ಆಗ್ಬೋದು, ಅಂಗದಾನ ಆಗ್ಬೋದು, ಲಿವರ್ ಆಗ್ಬೋದು, ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದಾರೆ. ಅವೆಲ್ಲ ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ
ಮನುಷ್ಯನಿಗೆ ಉಪಯೋಗ ಆಗುವಂಥದ್ದು ಅಂದರೆ ಖಂಡಿತ ದೃಷ್ಟಿ ಇಟ್ಬಿಟ್ರೆ ಬೇರೆ ಎಲ್ಲದೂ ಆಗ್ತದೆ ಅಂತೇಳಿ ಸಾಕಷ್ಟು ಜನ ಅದಕ್ಕೆ ಕಾಯ್ತಾ ಇದ್ದಾರೆ. ಅಂದರೆ ಸಾಕಷ್ಟು ಜನ ಈ ರೀತಿಯಲ್ಲಿ ಮಾಡೋದ್ರಿಂದ, ನೇತ್ರದಾನ ಮಾಡೋದ್ರಿಂದ ತೀರ್ಥಕುಮಾರಿ ಕುಮಾರ ರೇವತಿ ಪ್ರಿಯಾ ಅವರ ಹುಟ್ಟುಹಬ್ಬವನ್ನು ನೇತ್ರದಾನದ ಮೂಲಕ ಇದ್ದಾರೆ. ಇದು ಈಗ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಚಂದ್ರಮೌಳಿ ಅವರು ರೀತಿಯ ನೇತ್ರದಾನನ ಯಾವ ರೀತಿ ಮಾಡ್ಬೋದು, ಅದಕ್ಕೇನು ಕಾನೂನು ಪ್ರಕಾರ ಅನ್ನೋ ಮೂಲಕ ಯಾವ ರೀತಿ ಇದಕ್ಕೆ ಕೊಟ್ಟರೆ ಜನಗಳಿಗೆ ಸಹಾಯ ಆಗ್ತದೆ, ಏನಕ್ಕೋಸ್ಕರ ಇದನ್ನು ಈ